ಹಾಯ್ ಎಲ್ಲರಿಗೂ ನಮಸ್ಕಾರ. ಚಾಣಕ್ಯ ಕ್ರಾಂತಿ ಯೂಟ್ಯೂಬ್ ಚಾನಲ್ಗೆ ಎಲ್ಲರಿಗೂ ಸ್ವಾಗತ. ಇವತ್ತಿನ ವಿಡಿಯೋ GK ಟುಡೇ ಕರೆಂಟ್ ಅಫೇರ್ಸ್ ಜೂನ್ 22ರದು. ಕ್ವಶನ್ ನಂಬರ್ 1, ಇತ್ತೀಚೆಗೆ ಯಾವ ಸಚಿವಾಲಯವು ಸ್ವಚ್ಛ ಭಾರತ್ ಮಿಷನ್ ಅರ್ಬನ್ 2.0 ಅಡಿಯಲ್ಲಿ ಸಫಾಯಿ ಅಪ್ನಾವೋ ಬಿಮಾರಿ ಭಾಗೋ ಉಪಕ್ರಮವನ್ನು ಪ್ರಾರಂಭಿಸಿದೆ? ಆಪ್ಷನ್ ಎ ವಸತಿ ಮತ್ತು ನಗರ ವ್ಯವಹಾರಗಳ ಸಚಿವಾಲಯ, ಆಪ್ಷನ್ ಬಿ ಗ್ರಾಮೀಣಾಭಿವೃದ್ಧಿ ಸಚಿವಾಲಯ, ಆಪ್ಷನ್ ಸಿ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಸಚಿವಾಲಯ, ಆಪ್ಷನ್ ಡಿ ಕೃಷಿ ಸಚಿವಾಲಯ. ಸರಿಯಾದ ಉತ್ತರ ಆಪ್ಷನ್ ಎ ವಸತಿ ಮತ್ತು ನಗರ ವ್ಯವಹಾರಗಳ ಸಚಿವಾಲಯ. ವಸತಿ ಮತ್ತು ನಗರ ವ್ಯವಹಾರಗಳ ಸಚಿವಾಲಯವು ಜುಲೈ 1ರಿಂದ ಆಗಸ್ಟ್ 31ರವರೆಗೆ ಸ್ವಚ್ಛ ಭಾರತ್ ಮಿಷನ್ ಅರ್ಬನ್ 2.0 ಅಡಿಯಲ್ಲಿ ಸಫಾಯಿ ಅಪ್ನಾವೋ ಬಿಮಾರಿ ಭಾಗೋ ಉಪಕ್ರಮವನ್ನು ಪ್ರಾರಂಭಿಸಿದೆ. ಇದರಲ್ಲಿ ಆರೋಗ್ಯ ಸಚಿವಾಲಯದ ಸ್ಟಾಪ್ ಡಯೇರಿಯಾ ಕ್ಯಾಂಪೇನ್ನೊಂದಿಗೆ ಹೊಂದಾಣಿಕೆ ಮಾಡಿಕೊಳ್ಳುವುದು. ಕ್ವಶನ್ ನಂಬರ್ 2, ಇತ್ತೀಚೆಗೆ ಭಾರತ ಸೆಂಟರ್ ಆಫ್ ಒಲಿಂಪಿಕ್ ರಿಸರ್ಚ್ ಆ್ಯಂಡ್ ಎಜುಕೇಷನ್ ಎಲ್ಲಿ ಉದ್ಘಾಟನೆಯಾಯಿತು? ಆಪ್ಷನ್ ಎ ಜೈಪುರ್, ಆಪ್ಷನ್ ಬಿ ಗಾಂಧಿನಗರ್, ಆಪ್ಷನ್ ಸಿ ಪಾಟ್ನಾ, ಆಪ್ಷನ್ ಡಿ ಲಕ್ನೋ. ಸರಿಯಾದ ಉತ್ತರ ಆಪ್ಷನ್ ಬಿ ಗಾಂಧಿನಗರ್. ಭಾರತ್ ಸೆಂಟರ್ ಆಫ್ ಒಲಿಂಪಿಕ್ ರಿಸರ್ಚ್ ಆ್ಯಂಡ್ ಎಜುಕೇಷನ್ ಅನ್ನು ಜೂನ್ 23ರಂದು ಗುಜರಾತ್ನ ಗಾಂಧಿನಗರದ ರಾಷ್ಟ್ರೀಯ ರಕ್ಷಾ ವಿಶ್ವವಿದ್ಯಾಲಯದಲ್ಲಿ ಉದ್ಘಾಟಿಸಲಾಯಿತು. PT ಉಷಾ ಅವರು ಪ್ರಸ್ತುತ ಭಾರತೀಯ ಒಲಿಂಪಿಕ್ ಅಸೋಸಿಯೇಷನ್ದ ಅಧ್ಯಕ್ಷೆಯಾಗಿದ್ದಾರೆ. ಕ್ವಶನ್ ನಂಬರ್ 3, ಇತ್ತೀಚೆಗೆ ಉಲ್ಲಾಸ್ ನವ ಭಾರತ್ ಸಾಕ್ಷರತಾ ಕಾರ್ಯಕ್ರಮದ ಅಡಿಯಲ್ಲಿ ಸಂಪೂರ್ಣ ಕ್ರಿಯಾತ್ಮಕ ಸಾಕ್ಷರತೆಯನ್ನು ಸಾಧಿಸಿದ ಮೊದಲ ಆಡಳಿತ ಘಟಕ ಯಾವುದು? ಆಪ್ಷನ್ ಎ ಚಂಡೀಗಢ, ಆಪ್ಷನ್ ಬಿ ಪುದುಚೇರಿ, ಆಪ್ಷನ್ ಸಿ ಲಕ್ಷದ್ವೀಪ್, ಆಪ್ಷನ್ ಡಿ ಲಡಾಖ್. ಸರಿಯಾದ ಉತ್ತರ ಆಪ್ಷನ್ ಡಿ ಲಡಾಖ್. ಉಲ್ಲಾಸ್ ನವಭಾರತ್ ಸಾಕ್ಷರತಾ ಕಾರ್ಯಕ್ರಮದ ಅಡಿಯಲ್ಲಿ ಸಂಪೂರ್ಣ ಕ್ರಿಯಾತ್ಮಕ ಸಾಕ್ಷರತೆಯನ್ನು ಸಾಧಿಸಿದ ಮೊದಲ ಆಡಳಿತ ಘಟಕವಾಗಿದೆ. ಲೆಫ್ಟಿನೆಂಟ್ ಗವರ್ನರ್ ಡಾಕ್ಟರ್ BD ಮಿಶ್ರಾ ಅವರು ಘೋಷಿಸಿದ ಈ ಮೈಲಿಗಲ್ಲು 97% ಸಾಕ್ಷರತೆಯನ್ನು ಮೀರಿಸಿದೆ. ಉಲ್ಲಾಸ್ ಮೊಬೈಲ್ ಆ್ಯಪ್ ಮೂಲಕ 1.29 ಕೋಟಿ ಕಲಿಯುವವರು ಮತ್ತು 35 ಲಕ್ಷ ಸ್ವಯಂ ಸೇವಕ ಶಿಕ್ಷಕರು ದೇಶದಾದ್ಯಂತ 77 ಲಕ್ಷಕ್ಕೂ ಹೆಚ್ಚು ಜನರು ಪ್ರಯೋಜನವನ್ನು ಪಡೆದಿದ್ದಾರೆ. ಕ್ವಶನ್ ನಂಬರ್ 4, ಇತ್ತೀಚೆಗೆ ಸುದ್ದಿಯಲ್ಲಿ ಕಂಡುಬರುವ ಆಫ್ರಿಕನ್ ಹಂದಿ ಜ್ವರಕ್ಕೆ ಕಾರಣವಾಗುವ ಏಜೆಂಟ್ ಯಾವುದು? ಆಪ್ಷನ್ ಎ ಬ್ಯಾಕ್ಟೀರಿಯಾ, ಆಪ್ಷನ್ ಬಿ ಫಂಗಸ್, ಆಪ್ಷನ್ ಸಿ ವೈರಸ್, ಆಪ್ಷನ್ ಡಿ ಪ್ರೋಟೋಜೋವಾ. ಸರಿಯಾದ ಉತ್ತರ ಆಪ್ಷನ್ ಸಿ ವೈರಸ್. ಫೆಬ್ರವರಿಯಿಂದ ಮಿಜೋರಾಂನಲ್ಲಿ ಆಫ್ರಿಕನ್ ಹಂದಿ ಜ್ವರ ಏಕಾಏಕಿ 3350 ಹಂದಿಗಳನ್ನು ಕೊಂದಿದೆ. ಇದೊಂದು ಸಾಂಕ್ರಾಮಿಕ ವೈರಲ್ ಕಾಯಿಲೆಯಾಗಿದೆ. ರೋಗ ಲಕ್ಷಣಗಳು ಜ್ವರ, ದೌರ್ಬಲ್ಯ ಮತ್ತು ಅತಿಸಾರವನ್ನು ಒಳಗೊಂಡಿದೆ. ವೈರಸ್ ನೇರ ಮತ್ತು ಪರೋಕ್ಷ ಸಂಪರ್ಕದ ಮೂಲಕ ಹರಡುತ್ತದೆ ಮತ್ತು ಹಂದಿ ಉತ್ಪನ್ನಗಳಲ್ಲಿ ದೀರ್ಘಕಾಲ ಉಳಿಯುತ್ತದೆ. ಇದು 2020ರಲ್ಲಿ ಭಾರತವನ್ನು ತಲುಪಿದೆ. ಇದಕ್ಕೆ ಯಾವುದೇ ಚಿಕಿತ್ಸೆ ಮತ್ತು ಲಸಿಕೆ ಇಲ್ಲ. ಹರಡುವುದನ್ನು ತಡೆಯಲು ಪ್ರಾಣಿಗಳನ್ನು ಕೊಲ್ಲುವುದು ಅಗತ್ಯವಾಗಿದೆ. ಕ್ವಶನ್ ನಂಬರ್ 5, ಇತ್ತೀಚೆಗೆ ಸುದ್ದಿಯಲ್ಲಿ ಕಂಡುಬರುವ ಸೈಪನ್ ದ್ವೀಪವು ಯಾವ ಸಾಗರದಲ್ಲಿದೆ? ಆಪ್ಷನ್ ಎ ಹಿಂದೂ ಮಹಾಸಾಗರ, ಆಪ್ಷನ್ ಬಿ ಅಟ್ಲಾಂಟಿಕ್ ಸಾಗರ, ಆಪ್ಷನ್ ಸಿ ದಕ್ಷಿಣ ಸಾಗರ, ಆಪ್ಷನ್ ಡಿ ಪೆಸಿಫಿಕ್ ಸಾಗರ. ಸರಿಯಾದ ಉತ್ತರ ಆಪ್ಷನ್ ಡಿ ಪೆಸಿಫಿಕ್ ಸಾಗರ. ಜೂಲಿಯನ್ ಅಸಾಂಜೆ ಅವರು ಒಂದೇ ಆರೋಪದಲ್ಲಿ ತಪ್ಪೊಪ್ಪಿಕೊಳ್ಳಲು ಉತ್ತರ ಮರಿಯಾನಾ ದ್ವೀಪಗಳ ರಾಜಧಾನಿ ಸೈಪಾನ್ನಲ್ಲಿರುವ ನ್ಯಾಯಾಲಯದ ಕೋಣೆಗೆ ಹೋಗುತ್ತಿದ್ದಾರೆ ಮತ್ತು ಆಸ್ಟ್ರೇಲಿಯಾಕ್ಕೆ ಹಿಂದಿರುಗುತ್ತಿದ್ದಾರೆ. ಜೂಲಿಯನ್ ಅಸಾಂಜೆ ಅವರು ಯಾರಂದರೆ ಇವರೊಬ್ಬರು ಆಸ್ಟ್ರೇಲಿಯನ್ ಎಡಿಟರು, ಪಬ್ಲಿಷರು ಮತ್ತು ವಿಕಿಲೀಕ್ಸ್ ಅನ್ನು ಸ್ಥಾಪಿಸಿದವರು.